ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲಿ ಒಂದು 3 ಟೇಬಲ್ ಸ್ಪೂನು ಆಯಿಲ್ ಹಾಕೋಬೇಕು. ಆಯಿಲ್ ಹಾಕ್ಕೊಂಡು ಅದನ್ನು ಬಿಸಿ ಆಗೋದಕ್ಕೆ ಬಿಡಬೇಕು. ಎಣ್ಣೆ ಜೊತೆಯಲ್ಲಿ 1 ದೊಡ್ಡ ಸ್ಪೂನು ತುಪ್ಪ, ಬಿಸಿ ಆಗೋದಕ್ಕೆ ಬಿಡಬೇಕು. ಎಣ್ಣೆ ಮತ್ತು ತುಪ್ಪ ಎರಡು ಬಿಸಿ ಆದಮೇಲೆ ಪಲಾವ್ ಎಲೆ ಮತ್ತು ಪಲಾವ್ ಹೂವು, ಚಕ್ಕೆ, ಲವಂಗ, ಸೋಂಪು, ಇದರಲ್ಲಿ ಪಲಾವ್ ಐಟಮ್ಸ್ ಅಲ್ಲಿ ಬರುತ್ತಲ್ಲ ಅದು, ಯಾಕಂದರೆ ನನಗೆ ಇದು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇದಿಷ್ಟು ಹಾಕಿ ಸಿಮ್ಮಲ್ಲಿ ಇಡಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಸಿಮ್ಮಲ್ಲಿಟ್ಟು ಇದನ್ನು ಒಂದು 2 ನಿಮಿಷ ಹಿಂಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದು ಫ್ಲೇವರ್ ಎಲ್ಲ ಬಿಟ್ಕೋಬೇಕು. ಈಗ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಂದು ದಪ್ಪದು 3 ಈರುಳ್ಳಿ ಕಟ್ ಮಾಡಿಕೊಂಡು ಸ್ಲೈಸ್ ಥರ ಕಟ್ ಮಾಡಿಕೊಂಡು ಹಾಕಬೇಕು. ತುಂಬ ಈರುಳ್ಳಿನೂ ಏನು ಹಾಕೋದು ಬೇಡ. ಮೂರು ದಪ್ಪದ ಈರುಳ್ಳಿ ತಗೊಂಡು ಸಣ್ಣಗೆ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋ. ಈಗ ಸ್ವಲ್ಪ ಸ್ಟವ್ ಬೇಕಾದ್ರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ತುಂಬ ಹೈ ಏನು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ನಾವು ಇಲ್ಲಿ ಬಿಡಿಸಿಟ್ಕೊಂಡಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಎಣ್ಣೆಯಲ್ಲಿ ಚೆನ್ನಾಗಿ. ಈ ಟೈಮಲ್ಲಿ ನಾವು ಸ್ವಲ್ಪ ಟೊಮೆಟೊ, ಒಂದು ಮೀಡಿಯಮ್ ಸೈಜ್ದು 2 ಟೊಮೆಟೊ ಕಟ್ ಮಾಡಿ ಹಾಕೋಬೇಕು. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಎಣ್ಣೆಯಲ್ಲಿ ಇದು ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ನಾವು ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕಬೇಕು. ಈಗ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು 1/2 kg ಚಿಕನ್ನ ನಾನು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. 1/2 kg ಚಿಕನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ. ನಾನು ಚಿಕನ್ ಹಾಕಿ ಒಂದು ಸತಿ ಹಿಂಗೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಡೋಣ. ಸ್ವಲ್ಪ ಉಪ್ಪು ಹಾಕೊಳ್ಳಿ, ಅಂದರೆ ಈ ಚಿಕನ್ ಸ್ವಲ್ಪ ಬೇಯಬೇಕಲ್ವಾ, ಸೊ ಅದಕ್ಕೋಸ್ಕರ ಉಪ್ಪು ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕಲ್ಲುಪ್ಪು ಚಿಕನಿಗೆ ಬೇಕಾದಷ್ಟು ಹಾಕ್ಕೊಳ್ಳಿ ಸಾಕು. ಮತ್ತು ನಾವು ಮತ್ತೆ ರೈಸ್ ಹಾಕಿದ್ಮೇಲೆ ಮತ್ತೆ ತಿರ್ಗಿ ಹಾಕೋತೀವಲ್ವ, ಸೊ ಅದಕ್ಕೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿ, ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೋತೀವಲ್ಲ ಆ ಥರ, ಇದರಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಲ್ಲ ಆ ಪೇಸ್ಟನ್ನ ಇಲ್ಲಿ ಹಾಕೋಣ. ಚಿಕನ್ ಹಾಕಿದ್ಮೇಲೆ ಹಾಕಿದ್ರೆ ಚಿಕನ್ಗೂ ಸ್ವಲ್ಪ ಖಾರ ಎಲ್ಲ ಹಿಡಿಯುತ್ತೆ ಅಂತ ಉಪ್ಪು ಹಾಕಿದ್ದೀವಲ್ವ. ಈಗ ಒಂದು ಸ್ವಲ್ಪ ಖಾರ ಎಲ್ಲ ಹಿಡಿದ್ರೆ ಚೆನ್ನಾಗಿರುತ್ತೆ. ಸೊ ಚಿಕನ್ ನಿಮಗೆ ಸಪ್ಪೆ ಅನಿಸೋದಿಲ್ಲ ಬಿರಿಯಾನಿಯಲ್ಲಿ. ರುಬ್ಬಿರೋ ಅಂಥದ್ದು ಹಾಕ್ಬಿಟ್ಟು ಮಿಕ್ಸೆಲ್ಲ ಹಾಕಿ ಒಂದು ಸತಿ ಮಿಕ್ಸ್ ಮಾಡೋಣ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚಿಕನ್ನು ಬೇಯಲಿ. ಅಂದರೆ ತುಂಬ ಬೇಯೋಂಥದ್ದು ಬೇಡ, ಯಾಕಂದರೆ ಕುಕ್ಕರ್ ಮುಚ್ಚಿ ಮತ್ತೆ ನಾವು ಕೂಗಕ್ಕೆ ಇಡ್ತೀವಲ್ಲ. ಸೊ ಇದೊಂದು ಸ್ವಲ್ಪ ಎಣ್ಣೆ ಬಿಟ್ಕೊಳೋವರೆಗೂ ಒಂಚೂರು ಫ್ರೈ ಥರ ಆದರೆ ಚೆನ್ನಾಗಿರುತ್ತೆ. ಇದೊಂದು ಮಿಕ್ಸ್ ಕೊಟ್ಬಿಟ್ಟು
ಮತ್ತು ಇಲ್ಲೊಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ, ಒಂದು ಇಡಿ ಆಗಷ್ಟು ಕೊತ್ತಂಬರಿ ಮತ್ತು ಒಂದು ಅರ್ಧ ಇಡಿಯಷ್ಟು ಪುದೀನ. ಯಾಕೆಂದರೆ ಪುದೀನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಯಾಕೆಂದರೆ ಪುದೀನ ಫ್ಲೇವರ್ ಅದೇ ಫ್ಲೇವರ್ ಬಂದ್ಬಿಡುತ್ತೆ. ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಆ ಚಿಕನ್ಗೆ ಆ ಪುದೀನ ಮತ್ತು ಕೊತ್ತಂಬರಿದು ಫ್ಲೇವರೂ ಚೆನ್ನಾಗಿ ಹಿಡ್ಕೊಂಡು ಹೋಗುತ್ತೆ. ಈಗ ಈ ಟೈಮಲ್ಲಿ ಹಾಕಿದ್ರೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಫ್ರೈ ಆಗಕ್ಬಿಡಿ. ಅಷ್ಟರಲ್ಲಿ ನಾವು ಅಕ್ಕಿ ತೊಳ್ಕೊಂಡು ಬರೋಣ. ನೋಡಿ, ಈಗ ಚಿಕನ್ನು ಒಂದು ಸ್ವಲ್ಪ ಫ್ರೈ ಆಗಿದೆ. ಒಂದು 5 ನಿಮಿಷ ಫ್ರೈ ಆದಮೇಲೆ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಳುತ್ತಲ್ಲ, ಆಯಿಲೆಲ್ಲ ರಿಲೀಸ್ ಆಗಿದೆ. ಆಗ ನಾನಿಲ್ಲಿ 1 ಗ್ಲಾಸು ಜೀರಾ ರೈಸು, ಇಲ್ಲಿ ನಾನು 1 ಗ್ಲಾಸು ಜೀರಾ ರೈಸು ಮತ್ತು ನಾರ್ಮಲ್ ನೀವು ಮನೆಯಲ್ಲಿ ಯಾವ ಅಕ್ಕಿ ಬಳಸ್ತೀರೋ ಅದು 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ನಾವು ಕೋಲಮ್ ರೈಸ್ ಯೂಸ್ ಮಾಡ್ತೀವಿ. ಸೊ ಅದೆರಡೂ ಹಾಕಿ ನೀಟಾಗಿ ವಾಶ್ ಮಾಡಿ ಹಾಕಬೇಕು. ಈಗ ನೀವು ಅಕ್ಕಿ ಹಾಕಿ ಒಂದು ಸರ್ತಿ ಹಿಂಗೆ ಮಿಕ್ಸ್ ಕೊಡಿ. ಎಲ್ಲನೂ ಆ ಚಿಕನ್ನು ಅದ್ರ ಆಯಿಲೆಲ್ಲ ರಿಲೀಸ್ ಆಗಿರುತ್ತೆ, ಅದ್ರ ಜೊತೆಯಲ್ಲಿ ಒಂದು ಸರ್ತಿ ಹಿಂಗೆ ಮಿಕ್ಸ್ ಕೊಟ್ಟರೆ ಸಾಕು. ಈಗ ಇದಕ್ಕೆ ಹಾಫ್ ಟೇಬಲ್ ಸ್ಪೂನು ಧನ್ಯ, ಹಾಫ್ ಇಲ್ಲ 1 ಟೇಬಲ್ ಸ್ಪೂನ್ ಧನ್ಯ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಹಾಫ್ ಟೇಬಲ್ ಸ್ಪೂನು ಗರಂ ಮಸಾಲ, ಈಗ ಅಕ್ಕಿ ಹಾಕಿರ್ತೀರಲ್ಲ, ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಮೊಸರು. ಈಗ ಚಿಕನ್ ಒಂದು ಸ್ವಲ್ಪ ಫ್ರೈ ಆಗಿದೆ, ಇದಿಷ್ಟು ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ 1 ನಿಮಿಷ ಇದನ್ನು ಬೇಗ ಬಿಡಬೇಕು. ಯಾಕಂದರೆ ನಾವು ತಕ್ಷಣ ನೀರು ಹಾಕ್ಬಿಟ್ರೆ ಆ ಮಸಾಲೆ ಎಲ್ಲ ಇದಕ್ಕೆ ಹಿಡಿಯೋದಿಲ್ಲ. ಸೊ ಅದಕ್ಕೆ ಒಂದು ಸತಿ ಹಿಂಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಬಿಡಬೇಕು. ನಿಮಗೆ ಉಪ್ಪು ಖಾರ ನೋಡ್ಕೊಳ್ಳಿ. ಖಾರ ಏನಾದರೂ ಬೇಕಾದರೆ ನೀವು ರುಬ್ಬಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀರಲ್ಲ, ಅದು ಖಾರ ಸಾಕಾಗಿಲ್ಲ ಅಂದರೆ ಬೇಕಾದ್ರೆ ನೀವು ಒಂಚೂರು ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ನಾವು ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದು, ಸೊ ಅದಕ್ಕೆ ನೋಡಿಕೊಂಡು ಒಂದು ಸ್ವಲ್ಪ ಈಗ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಬೇಕಂದ್ರೆ ಆಮೇಲೆ ನೋಡ್ಕೊಂಡು ಹಾಕ್ಕೋಬೋದು ನೀವು. ಈಗ ಇದರಲ್ಲಿ ಸ್ವಲ್ಪ ನೋಡಿ, ಸ್ವಲ್ಪ ನೀರು ಬಿಟ್ಕೊಂಡಿದೆ, ಎಣ್ಣೆನೂ ಇದೆ ಅಲ್ವಾ. ಆಗಲೇ ನಾವು ಮಿಕ್ಸಿ ಜಾರ್ ರುಬ್ಬಿಟ್ಕೊಂಡಿದ್ರಲ್ಲ, ಆ ಜಾರಿಗೇ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸೊ ಈಗ 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿರೋದ್ರಿಂದ ನಾವು 4 ಗ್ಲಾಸ್ ನೀರು ಹಾಕಬೇಕು. ನಾನು ಇಲ್ಲಿ ಇಲ್ಲಿ ಜಾರಿಗೆ ನೀರು ಹಾಕ್ಕೊಂಡು ಅದರಲ್ಲಿ ನೀರು ಹಾಕ್ಕೊಳ್ಳಿ. ಸೊ ಇವಾಗ ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಲ್ಲ, 2 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕ್ಕೋತೀವಿ. ಸೊ ಇದರಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ನಿಮಗೆ ನೀರು ಬಿಟ್ಕೊಂಡು ಮತ್ತಿರ್ಗ ಎಣ್ಣೆ ಎಲ್ಲ ಇರುತ್ತಲ್ಲ, ಅದನ್ನು ನೋಡಿಕೊಂಡು ನೀವು ಒಂದು 1/4 ಗ್ಲಾಸ್ ನೀರು ಕಮ್ಮಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ. ಯಾಕಂದರೆ ಅದರಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ನೀರು ಬಿಟ್ಕೊಂಡಿರೋದ್ರಿಂದ ಒಂದು 1/4 ಗ್ಲಾಸ್ ನೀರು ಕಮ್ಮಿ ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಇವಾಗ ಅದು ಒಂದು ಸತಿ ಚೆನ್ನಾಗಿ ಕುದಿ ಬರಬೇಕು. ಒಂದು ಕುದಿ ಬರೋವರೆಗೂ ಬಿಡಬೇಕು. ತಕ್ಷಣ ನೀವು ಮುಚ್ಚಳ ಹಾಕಬಾರ್ದು. ಯಾವತ್ತು ನೀವು ಬಿರಿಯಾನಿ ಆಗಲಿ ಪಲಾವ್ ಆಗಲಿ ಏನಾದರೂ ಮಾಡ್ತಿರಲ್ಲ ಕುಕ್ಕರಲ್ಲಿ, ನೀವು ಇಮಿಡಿಯೇಟಾಗಿ ಮುಚ್ಚಳ ಹಾಕಬಾರ್ದು. ಸೊ ಇವಾಗ ನೀವು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸತಿ ಹಿಂಗೆ ಮಿಕ್ಸ್ ಮಾಡಿ ಅದು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ನೋಡಿ, ಈಗ ಕುದಿ ಬರ್ತಾ ಇದೆ. ಈಗ ಅರ್ಧ ನಿಂಬೆಹಣ್ಣು ಒಂದು ಸತಿ ಹಿಂಗೆ ಇಟ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಕುದಿ ಬರ್ತಿದೆಯಲ್ಲ, ಮುಚ್ಚಳ ಮುಚ್ಚಿಬಿಡೋಣ. ನಿಂಬೆಹಣ್ಣು ಏನಕ್ಕೆ ಹಾಕೋದು ಅಂದರೆ ಅದರದ್ದು ಫ್ಲೇವರ್ ಎಲ್ಲ ಇಟ್ಕೊಳುತ್ತೆ. ನಿಂಬೆಹಣ್ಣು ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಆ ಫ್ಲೇವರೇ ಒಂಥರ ಲೆಮನ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಕುದಿ ಬರ್ತಿದೆ ಅಲ್ಲ, ಈ ಟೈಮಲ್ಲಿ ನಾವು ಮುಚ್ಚಳ ಮುಚ್ಚಿಬಿಡೋಣ. ಮುಚ್ಚಳ ಮುಚ್ಚಿ 3 ವಿಸಿಲ್ಸು, 2 ರಿಂದ 3 ವಿಸಿಲ್ವರೆಗೂ ವೆಯ್ಟ್ ಮಾಡೋಣ. ನೋಡಿ, 3 ವಿಸಿಲ್ ಕೂಗಿ ಪ್ರೆಷರ್ ಪೂರ್ತಿ ಇಡೋದಾದ್ಮೇಲೆ ಉದ್ರಾಗಿ ಬಿಸಿ ಬಿಸಿ ಬಿರಿಯಾನಿ ರೆಡಿ. ಸಿಂಪಲ್ಲಾಗಿ ಮಾಡಿಕೊಂಡು
ತಿನ್ಬೋದು. ಅದ್ರ ಜೊತೆಯಲ್ಲಿ ರೈತ ಮಾಡಿದ್ದೀನಿ. ನೀವು ಒಂದ್ಸತಿ ಮಾಡಿ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಹಾಕಿ. ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನನಗೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ಸೋ ಮಚ್.